ಸ್ನೇಹಿತರೆ, ಕಥೆಯನ್ನು ಪ್ಲೇಲಿಸ್ಟ್ ಮಾಡಿದ್ದೇವೆ, ದಯವಿಟ್ಟು ಚೆಕ್ ಮಾಡಿ. ಅದು ಹರಿಣಿಯವರೇ, ನೀವು ಮೊದಲು ಹೊರಡಿ, ಆಮೇಲೇನಾದರೂ ಇನ್ಫೆಕ್ಷನ್ ಆದರೆ ಎನ್ನುತ್ತಲೇ ಅವಳ ಕೈ ಹಿಡಿದರೆ ಅವಳು ಅವನ ಮೊಗವನ್ನೇ ನೋಡುತ್ತಾ, ನನಗೇನಾದರೆ ನಿಮಗೇನು ಹರ್ಷ, ಪ್ಲೀಸ್ ಬಿಡಿ ಎಂದು ಗಟ್ಟಿಯಾಗಿ ಕಿರುಚುವ ಬರದಲ್ಲಿ ಕೈಯನ್ನು ಬಲವಾಗಿ ಪಕ್ಕದಲ್ಲಿನ ಟೇಬಲ್ಗೆ ಬಡಿದಿದ್ದಳು. ಅಷ್ಟೊತ್ತು ಜಿನುಗುತ್ತಿದ್ದ ರಕ್ತ ಈಗ ಓಕುಳಿಯಾಗಿತ್ತು. ನೋವಲ್ಲಿ ಹೊಟ್ಟೆ ಕಿವಿಚಿದಂತಾಗಿ ಕಣ್ಣು ಮುಚ್ಚಿದಳು. ತುಂಬ ಆಳವಾಗಿ ಗಾಯವಾದ್ದರಿಂದಲೋ ಅಥವಾ ಬೆಳಿಗ್ಗೆಯಿಂದ ಏನು ತಿನ್ನದೇ ಇದ್ದುದರಿಂದಲೋ ಕಣ್ಣು ಕತ್ತಲಾಗಿ ಹಲ್ಲೆ ಕುಸಿದಿದ್ದಳು. ಹರಿ ಸೂರ್ಯ ಕಿತ್ತೋಗುವಂತೆ ಕಿರುಚಿದವನೇ ಅವಳನ್ನು ತನ್ನ ಮಡಿಲಿಗೆಳೆದುಕೊಂಡು ಅಳುತ್ತಲೇ ನೀರನ್ನು ಚುಮುಕಿಸಿದ. ಮೆಲ್ಲನೆ ಕಣ್ತೆರೆದವಳ ಮೊಗವನ್ನು ಬೊಗಸೆಯಲ್ಲಿಡಿದು, ಹರಿಣಿ, ಏನಾಗಿಲ್ಲ ತಾನೆ, ಹೇಳಮ್ಮ ಎಂದು ತಾನೇ ರಟ್ಟೆ ಹಿಡಿದು ಸೋಫಾ ಮೇಲೆ ಕೂರಿಸಿದ. ಸುಸ್ತಾಗಿ ಬೆವತವಳನ್ನು ತನ್ನೆದಿಗೆ ಹೊರಗಿಸುತ್ತಾ ತಲೆ ನೆವರಿಸಿದ. ಎಷ್ಟೋ ದಿನಗಳ ನಂತರದ ಬೆಚ್ಚನೆಯ ಹಪ್ಪುಗೆ ಅವಳಲ್ಲಿ ಹೊಸ ಚೈತನ್ಯ ತುಂಬಿತ್ತು. ಯಾವ ಸಂಕೋಚವೂ ಇಲ್ಲದೆ ಅವನೆದೆ ಗೂಡಲ್ಲಿ ಗುಬ್ಬಿಯಾದವಳ ಹಣೆ ಚುಂಬಿಸಿದ ವಿಶಾಲ್. ಮಾತಿಗೂ ಮೀರಿದ ಅಸಹ್ಯವಿತ್ತು, ಮೌನವಿತ್ತು ಇಬ್ಬರ ನಡುವೆ. ಹರಿ ಮೆಲುವಾಗಿ ಕರೆದಿದ್ದ ವಿಶಾಲ್. ಅವಳು ಅಷ್ಟೇ ನವಿರಾಗಿ ಎಂದಿದ್ದಳು. ಮತ್ತಷ್ಟು ಅವಳನ್ನು ತನ್ನೆದಿಗೆ ಹೊತ್ತಿಡಿಯುತ್ತಾ ಮತ್ತೊಮ್ಮೆ ಹಣೆ ಚುಂಬಿಸಿ, ಕೋಪಾನ ಹರಿ ನನ್ನ ಮೇಲೆ? ಈಗ ತಲೆ ಎತ್ತಿತು ಹುಡುಗಿ. ತಾನಿಷ್ಟರವರೆಗೂ ಅವನ ತೋಳಲ್ಲಿ ಬಂದಿಯಾಗಿದ್ದನ್ನು ತಿಳಿದು ನಾಚುತ್ತಲೇ ದೂರ ಸರಿದಳು. ಉತ್ತರಕ್ಕಾಗಿ ಅವಳ ಮೊಗವನ್ನೇ ದೃಷ್ಟಿಸಿದ. ಕೆಲ ಕ್ಷಣಗಳಲ್ಲೇ ಗಂಭೀರವಾಗಿ ಅವನೆದುರು ನಿಂತು, ಹರ್ಷ, ನೀವು ನಿಜವಾಗಿಯೂ ವಿಶಾಲೇನಾ ಎಂದಿದ್ದಳು. ಹೌದೆಂದು ತಲೆಯಾಡಿಸಿದ ಹುಡುಗ. ಸ್ತಂಭೀಭೂತಳಾದಳು ಹರಿಣಿ. ಒಂದು ಕಡೆ ತನ್ನವನ ಮರು ಆಗಮನಕ್ಕೆ ಮನ ನವಿಲಂತೆ ಕುಣಿದರೆ ಅವನ ಇಷ್ಟು ದಿನದ ಮೌನ, ಅವಳ ನೋವಿನ ದಿನಗಳಲ್ಲಿ ಅವನ ಗೈರು, ಎಲ್ಲವೂ ಅವಳಲ್ಲಿ ಕೋಪ ಬೇಸರ ತರಿಸಿತ್ತು. ಇನ್ನೇನು ಹೇಳಲು ಬಾಯಿ ತೆರೆಯುತ್ತಲೇ ಅಮ್ಮ ಎಂಬ ದನಿ ಬಂದ ಕಡೆ ತಿರುಗಿದಳು. ತೃಪ್ತಿ ಓಡುವ ನಡಿಗೆಯಲ್ಲೇ ಬಳಿ ಬಂದು ತಬ್ಬಿದರೆ ಮಂಡಿಗಾಲು ನೋವಿಗೆ ಮುಖ ಕಿವುಚುತ್ತಾ ಹೇರಸಿರು ಬಿಡುತ್ತಾ ಒಳ ಬಂದಿದ್ದರು ಲಲಿತಮ್ಮ. ಉಸ್ಸಿಂದ ಸೋಫಾ ಮೇಲೆ ಹೊರಗಿದವರೇ, ಹರಿಣಿ ಒಂದು ಲೋಟ ನೀ ಎನ್ನುತ್ತಲೇ ಗಾಬರಿಯಿಂದ ಮಗಳ ಕೈ ನೋಡಿದವರು, ಹರಿ ಏನಮ್ಮ ಇದು, ಭಯ ಗಾಬರಿಯಲ್ಲಿ ಕೇಳಿದರೆ, ಏನಿಲ್ಲಮ್ಮ, ಅದು ಸಣ್ಣ ಗಾಯ ಅಷ್ಟೇ ಎಂದವಳನ್ನು ಗದರಿ ಆಸ್ಪತ್ರೆಗೆ ವಿಶಾಲ್ ಜೊತೆ ಕಳಿಸಿದರೆ ಒಂಟಿಯಾಗಿ ಸಿಕ್ಕವನ ಎದುರು ಮತ್ತೆ ಪ್ರಶ್ನೆ ಇಟ್ಟಿದ್ದಳು ಹುಡುಗಿ. ಇರಮ್ಮ, ಎಲ್ಲ ಹೇಳ್ತೀನಿ, ನನಗೂ ನಿನ್ನ ಜೊತೆ ತುಂಬ ಮಾತಾಡೋಕ್ಕಿದೆ, ಮೊದಲು ಡಾಕ್ಟರ್ ಬ್ಯಾಂಡೇಜ್ ಹಾಕಲಿ ಎಂದಿದ್ದ ವಿಶಾಲ್. ಹರಿಣಿಯನ್ನು ಒತ್ತ ಕಾರು ಹೋಟೆಲೊಂದರ ಮುಂದೆ ನಿಂತಿತು. ಮೂಲೆಯ ಟೇಬಲ್ ಬಳಿ ಸಾಗಿದ ವಿಶಾಲ್ನ ಹಿಂಬಾಲಿಸಿದಳು ಹರಿಣಿ. ಇಬ್ಬರಿಗೂ ಕಾಫಿ ಆರ್ಡರ್ ಮಾಡಿ ಅವಳ ಪ್ರಶ್ನಾರ್ಥಕ ಮುಖ ನೋಡಿದವ ಅವಳ ಕೈ ಹಿಡಿದು ತನ್ನ ಕಥೆಯನ್ನು ಶುರುವಿಟ್ಟಿದ್ದ. ಹರಿ, ನನಗೆ ಗೊತ್ತು ನಿಂಗೆ ನನ್ನ ಬಳಿ ಕೇಳೋಕೆ ತುಂಬಾ ಪ್ರಶ್ನೆಗಳಿದ್ದಾವೆ ಅಂತ. ಎಲ್ಲದಕ್ಕೂ ನಾನು ಉತ್ತರ ಕೊಡ್ತೀನಿ ಮುದ್ದು ಎಂದಾಗ ತಲೆ ಎತ್ತಿ ಅವನ ಮುಖ ನೋಡಿದಳು. ತಾನೇ ಮುಂದುವರಿದು, ನಿಂಗೆ ಗೊತ್ತಲ್ವಾ, ನನಗೆ ಅಪ್ಪ ಅಮ್ಮ ಇಲ್ಲ ಅಂತ. ಅತ್ತೇನೆ ನನಗೆ ಅಮ್ಮನಾಗಿದ್ರು. ಅವತ್ತು ನಿನ್ನ ವಿಷಯವನ್ನು ಮನೆಯಲ್ಲಿ ಹೇಳಿದಾಗ ಅತ್ತೆ ಸುತಾರಾಂ ಒಪ್ಪಿರಲಿಲ್ಲ. ಅವರು ನನ್ನ ಮೇಲೆ ತುಂಬ ಆಸೆ ಇಟ್ಕೊಂಡಿದ್ರು. ಯಾರೋ ಅವರ ದೂರದ ಸಂಬಂಧಿಯನ್ನು ನನಗಾಗಿ ಆರಿಸಿದ್ರು ಕೂಡ. ಆದರೆ ನಾನು ಅವರ ಬಳಿ ನಿನ್ನ ವಿಚಾರವಾಗಿ ಜಗಳಕ್ಕಿಳಿದಿದ್ದೆ. ಕೋಪದಲ್ಲಿ ಮನೆ ಬಿಟ್ಟು ಹೊರಬಂದಿದ್ದೆ. ಅಮ್ಮನು ಕೋಪದಲ್ಲಿ ತಡೆದಿರಲಿಲ್ಲ. ಫ್ರೆಂಡ್ ಒಬ್ಬನ ಸಹಾಯದಿಂದ ಮರುದಿನ ನಿನ್ನ ಮದುವೆ ಆಗೋಕೆ ಎಲ್ಲ ತಯಾರಿನೂ ಆಗಿತ್ತು. ನಿಂಗೆ ಗೊತ್ತಿಲ್ವಾ, ನಿಮ್ಮ ಪಕ್ಕದ ಮನೆ ಹುಡುಗಿಯ ಬಳಿ ಲೆಟರ್ ಕಳಿಸಿದ್ನಲ್ಲ, ಆದರೆ ವಿಧಿ ಬರಹಾನೆ ಬೇರೆ ಇತ್ತು. ಇಂದಿನ ರಾತ್ರಿ ನಾವು ಇಬ್ಬರು ನನ್ನ ಕಾರಲ್ಲಿ ಹೊಸ ಬಟ್ಟೆ ತರಲೆಂದು ಹೋದಾಗ ಎದುರಿಗೆ ಬಂದ ಲಾರಿ ಡಿಕ್ಕಿಯಾಗಿ ಅವನು ಸ್ಪಾಟಲ್ಲೇ ಹೋಗಿದ್ದ. ನಾನು ಡೋರ್ ಓಪನ್ ಮಾಡಿ ಹೇಗೋ ಹೊರಬಂದಿದ್ದೆ. ಆದರೆ ಆಗಲೇ ಹಿಂದಿನಿಂದ ಬಂದ ಇನ್ನೊಂದು ಕಾರು ಕತ್ತಲಲ್ಲಿ ನನಗೆ ಸರಿಯಾಗಿ ತಗುಲಿ ಪಕ್ಕದಲ್ಲಿ ಇದ್ದ ಆಳವಾದ ಪ್ರಪಾತಕ್ಕೆ ಬಿದ್ದಿದ್ದೆ. ಒಂದು ದಿನದ ಮೇಲೆ ಪ್ರಜ್ಞೆ ಬಂದಿತ್ತು ನನಗೆ, ಆದರೆ ಯಾವುದೂ ನೆನಪಿರಲಿಲ್ಲ. ಕಷ್ಟಪಟ್ಟು ಮೇಲೆ ಬಂದೆ ಅಷ್ಟೇ ನೆನಪಿರೋದು ನನಗೆ. ಮುಂದೇನು ಆಯಿತು ತಿಳಿದಿಲ್ಲಮ್ಮ. ಮರುದಿನ ಕಣ್ಬಿಟ್ಟಾಗ ವಿಜಯ ಅವರ ಅನಾಥಾಶ್ರಮದಲ್ಲಿ ಇದೆ. ಆಗ ನನಗೆ ಹಳೆಯದೆಲ್ಲ ಮರೆತೋಗಿತ್ತು. ಅವರು ಬರುವ ದಾರಿಯಲ್ಲಿ ಬಿದ್ದಿದ್ದಂತೆ. ಅಚ್ಚು ಜೊತೆ ಇಲ್ಲಿಗೆ ಬಂದ ದಿನ ಧನುಷ್ ಅವರ ರೂಮಲ್ಲಿ ಅವರ ಮದುವೆ ಫೋಟೋ ನೋಡಿದಾಗ ತಲೆಯೊಳಗೆ ಯಾರೋ ಕಂಡಾಗ ಎಷ್ಟೋ ದಿನದ ಆಸೆ ಕೈಗೂಡಿದ ಖುಷಿಯಾಯಿತು. ಆದರೆ ಇದೆಲ್ಲ ಯಾಕಾಗ್ತಿದೆ ಅಂತ ತಿಳಿಯದೆ ಒದ್ದಾಡ್ತಾ ಇದ್ದೆ. ಕ್ರಮೇಣ ನನಗೆ ಎಲ್ಲವೂ ನೆನಪಾಗಿತ್ತು, ನೀನು ಕೂಡ ಎಂದು ಹತ್ತವನನ್ನು ಸಮಾಧಾನಿಸಿದಳಾದರೂ ಅನುಮಾನದಿಂದ, ಮತ್ತೆ ಯಾಕೆ ನನಗೆ ಹೇಳಿಲ್ಲ ನೀವೇ ವಿಶಾಲ್ ಅಂತ? ಅದು ನಾನು ನಿನ್ನಿಂದ ದೂರಾಗಿ 3-4 ವರ್ಷಗಳೇ ಕಳೆದಿವೆ. ಅದು ಅಲ್ಲದೆ ನಿಂಗೆ ಮಗು ತೊದಲಿದ. ಕಣ್ಣು ಕಿರಿದಾಗಿಸಿದವಳು ಎದ್ದು ನಿಲ್ಲುತ್ತಾ, ಅಂದರೆ ನಿಮಗೆ ತೃಪ್ತಿ ಯಾರು ಅಂತ ಎನ್ನುತ್ತಿರುವಂತೆಯೇ, ಆಗಲ್ಲ ಹರಿ, ಮಗು ನೀನು, ನನಗೊಂದು ಅರ್ಥ ಆಗಿರಲಿಲ್ಲ ಎಂದಿದ್ದ ವಿಶು. ಆ ಮಗುವನ್ನು ಕಂಡ್ರೆ ನಿಮಗೆ ಏನು ಅನಿಸಲ್ವಾ? ಬೇಕೆಂದೇ ನೇರವಾಗಿ ಕೇಳಿದಳು ಹರಿಣಿ. ತುಂಬ ಅನಿಸುತ್ತೆ ಹರಿ, ಆದರೆ ಏನು ಆದರೆ ವಿಶಾಲ್, ಅವಳು ನಿಮ್ಮ ಮಗಳೇ ಎಂದಿದ್ದಳು. 1000 ದೀಪಗಳು ಜಗಮಗಿಸಿದಂತಾಗಿತ್ತವನಿಗೆ. ಖುಷಿಯ ಉತ್ತುಂಗಕ್ಕೇರಿದವನಿಗೆ ಏನು ಹೇಳಬೇಕೋ ಕಣ್ಣಲ್ಲಿ ಸಂತಸ ವ್ಯಕ್ತಪಡಿಸಿದ. ಅವಳು ಖುಷಿಯಲ್ಲಿ ಅವನ ಕೈ ಹದುಮಿದಳು. ಇಬ್ಬರ ಬಾಳಲ್ಲೂ ಸಂತಸ ಮನೆ ಮಾಡಿತ್ತು. ಯಾರ ಬಾಳಲ್ಲಿ ಯಾವಾಗ ಏನಾಗಬೇಕೋ ತಿಳಿಯದವರಾರು. ಮುಂದಿನ ವಾರದಲ್ಲಿ ವಿಶಾಲ್ ತನ್ನ ಮನೆಗೆ, ಅಂದರೆ ಸುಹಾಸ್ ಮನೆಗೆ ಹೋಗಿದ್ದ. ಸತ್ತು ಹೋದನೆಂದು ತಿಳಿದ ಮಗ ಜೀವಂತವಾಗಿ ಎದುರಿಗೆ ನಿಂತಾಗ ಏನೊಂದು ಅರ್ಥವಾಗದೆ ಬಿಕ್ಕಳಿಸಿದರು ಸುಶೀಲ. ಅಂದು ಆಕ್ಸಿಡೆಂಟಲ್ಲಿ ಸತ್ತ ವಿಶಾಲ್ ಫ್ರೆಂಡನ್ನೇ
ತಮ್ಮ ಮಗನೆಂದು ತಿಳಿದು ಅಂತ್ಯ ಸಂಸ್ಕಾರ ಮಾಡಿದರು. ಸಾಲದಕ್ಕೆ ಅವನು ಅನಾಥ. ಆ ಕಾರು ಕೂಡ ವಿಶಾಲ್ದೆ. ಜೊತೆಗೆ ಅವನು ಹೈಟು ವೆಯ್ಟು ಸೇಮ್ ವಿಶಾಲ್ದೆ ಆಗಿದ್ದ. ಮುಖ ಮೈಕೈ ಎಲ್ಲ ನಜ್ಜುಗುಜ್ಜಾದ ಕಾರಣ ಗುರುತು ಸಿಕ್ಕಿರಲಿಲ್ಲ. ಸುಹಾಸ್ ತನ್ನ ಸೋದರನಂತೆ ವಿಶಾಲ್ನನ್ನು ಬಿಗಿದಪ್ಪಿದರೆ ಸುಶೀಲ ಮನಸಾರೆ ಗಂಡ ಹೆಂಡಿರನ್ನು ಬರಮಾಡಿಕೊಂಡಿದ್ದರು. ಮದುವೆ ಮಂಟಪದಲ್ಲಿ ಬಿಳಿ ಪಂಚೆ ಬಿಳಿ ಶರ್ಟು ಧರಿಸಿ ಮದುಮಗ ಚಡಪಡಿಸುತ್ತಿರುವಾಗಲೇ ದೇವತೆಯಂತೆ ರೆಡಿಯಾಗಿ ಬಂದ ಹೆಣ್ಣನ್ನು ಪಕ್ಕದಲ್ಲಿ ಕೂರಿಸಿದರು 5 ಜನ ಮುತ್ತೈದೆಯರು. ಕಣ್ಣಲ್ಲಿ ಪ್ರೇಮ ಸಂದೇಶ ರವಾನಿಸಿದವನ ಕೈಗೆ ಪುರೋಹಿತರು ಮಾಂಗಲ್ಯ ನೀಡಿದರೆ ಚಂದುಳ್ಳಿ ಚೆಲುವೆ ತನ್ನ ನೀಳವಾದ ಕೊರಳನ್ನು ಅವನೆಡೆಗೆ ವಾಲಿಸಿದಳು. ಮಂತ್ರಘೋಷದ ನಡುವೆ 1000 ಜನರ ಆಶೀರ್ವಾದದಲ್ಲಿ 7 ಹೆಜ್ಜೆ ಹಾಕಿತ್ತು ಜೋಡಿ. ಅಂತೂ ಫ್ರೆಂಡು ಅಂತ ನನ್ನ ಮಗಳನ್ನು ಕೊನೆಯವರೆಗೂ ನಿನ್ನ ಜೊತೆ ಇರಿಸಿಕೊಂಡೇಲ ದಾತ್ರಿ. ಹೇಗೆ ಇರ್ತಾಳೋ ಏನೋ, ತುಂಬ ಹಠವಾದಿಯವಳು. ಅರ್ಚನಾಳ ತಾಯಿ ಮಗಳನ್ನು ಗಂಡನ ಮನೆಗೆ ಕಳುಹಿಸುವ ಸಂತಸ ದುಃಖ ಬೆರೆತ ದನಿಯಲೆಂದರೆ ದಾತ್ರಿ ಅವರ ಕೈ ಹಿಡಿದು ನಗುತ್ತಲೇ, ಯಾಕಮ್ಮ ಹಾಗೆ ಹೇಳ್ತೀರಾ? ಅವಳು ನಿಮಗೆ ಹೇಗೋ ಮಗಳು, ನನಗೂ ಹಾಗೆ. ಆಂಟಿ ಎಂತೂ ತುಂಬ ಖುಷಿಯಾಗಿದ್ದಾರೆ. ನೀವೇನು ಯೋಚನೆ ಮಾಡಬೇಡಿ, ಚೆನ್ನಾಗಿರ್ತಾಳೆ ಅಚ್ಚು ಎಂದಿದ್ದಳು. ಧನುಷ್ ಕೂಡ ದನಿ ಬೆರೆಸಿದ್ದ. ಅಯ್ಯೋ, ಇವಳು ಆಗಿಂದನೂ ನಿಮ್ಮ ಸೊಂಟದ ಮೇಲೆ ಕೂತಿದ್ದಾಳಲ್ಲಮ್ಮ. ಇಷ್ಟು ಮುದ್ದು ಮಾಡಿದರೆ ನಿಮ್ಮ ತಲೆ ಮೇಲೆ ಕೂತ್ಕೊಂತಾಳೆ. ಅರಿಣಿ ಬೆಳಗಿನಿಂದನೂ ಸುಶೀಲಮ್ಮನ ತೋಳಲ್ಲಿ ಸರಿಯಾಗಿದ್ದ ತೃಪ್ತಿಯ ಬಗ್ಗೆ ಮೆದುವಾಗಿ ಆಕ್ಷೇಪಿಸಿದರೆ ಅವರು ನಗುತ್ತಲೇ ಕೂತ್ಕೊಳ್ಳಿ ಬಿಡಮ್ಮ. ಇಷ್ಟು ದಿನ ಅಂತ ಕಣ್ಣೆದ್ದಿರು ಇದ್ರೂ ನನ್ನ ಮೊಮ್ಮಗಳೇ ಅಂತ ತಿಳಿಯಲಿಲ್ಲ. ಇನ್ನು ನೀವು ಬಾಂಬೆಗೆ ಹೋದ ಮೇಲೆ ಮತ್ತೆ ಬರೋದು ಯಾವಾಗಲೋ, ಅಲ್ಲಿಯವರೆಗೂ ಅವಳಿಷ್ಟದಂತಿರಲಿ ಎಂದಿದ್ದರು. ಮತ್ತೇನು ಹೇಳದೆ ನಕ್ಕವಳು, ಅದಕ್ಕಿನ್ನೂ ಟೈಮ್ ಇದೆಯಲ್ಲಮ್ಮ, ಇನ್ನು ಗಾರ್ಮೆಂಟ್ ಸೆಟ್ ಆಗಬೇಕು. ನಾನಂತೂ ಚೇತು ಸೀಮಂತ ಮುಗಿಸೇನೆ ಹೋಗೋದು. ಅಂದ ಮೇಲೆ ಇನ್ನೊಂದೆರಡು ತಿಂಗಳು ಅಂತೂ ಇದೆ ಬಿಡಿ. ಈಗ ಊಟಕ್ಕೆ ನಡೆಯಿರಿ ಎಂದು ತಾನು ಅವರ ಜೊತೆ ನಡೆದಿದ್ದಳು. ಬಿಡ್ರಿ, ಏನು ನೀನು ತುಂಟಾಟ? ಮದುವೆ ಮನೆಯಲ್ಲೂ ಸುಮ್ಮನಿರಲ್ವಲ್ಲ. ನೀರು ಕುಡಿಯಲೆಂದು ರೂಮಿಗೆ ಬಂದವಳ ಸೆರಗನ್ನು ಹಿಂದಿನಿಂದ ಸುಹಾಸ್ ಜಗ್ಗಿದಂತಾಗಿತ್ತು. ಗದರಿದಳು ಚೇತನ. ಹಲೋ ಮೇಡಮ್, ಅಲ್ಲಿ ನೋಡಿ, ನಿಮ್ಮ ಸೆರಗು ಆ ಕಿಟಕಿಗೆ ಬೇಕಂತೆ ಎಂದು ಅವಳ ಉಬ್ಬಿದ ಹೊಟ್ಟೆಯ ಮೇಲೆ ಕೈ ಹಾಡಿಸುತ್ತಾ ಅವಳ ಮುಂದೆ ನಿಂತವನನ್ನೇ ಆಶ್ಚರ್ಯದಿಂದ ನೋಡಿದಳು. ಬಟ್ಟಲು ಕಂಗಳ ಚೆಲುವೆ. ಹಿಂತಿರುಗಿದರೆ ಕಿಟಿಕಿಯ ಕೊಂಡಿಗೆ ಸೆರಗಿನ ಕುಚ್ಚು ಸಿಕ್ಕಿಕೊಂಡಿತು. ನಾಚಿದವಳು ಅವನತ್ತ ತಿರುಗಿ, ನಂಗೊತ್ತು, ನಿಮ್ಮದೇ ಕೆಲಸ ಇದು, ನೀವೇ ಏನೋ ಮಾಡಿದ್ದೀರಾ ಎಂದು ಸಿರಿದಳು ಬೆಡಗಿ. ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅಂದ್ರಂತೆ. ನಿನ್ನ ಕಥೇನು ಹಾಗೆ ಆಯಿತು. ನನ್ನ ತಪ್ಪಿಲ್ಲ ಅಂತ ಗೊತ್ತಾದರೂ ನನಗೆ ಅಂತೀಯ? ಕೊಬ್ಬು ನಿಂಗೆ, ಇರು ಮಾಡ್ತೀನಿ ಎಂದವನೇ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮನಸ್ಸೋ ಇಚ್ಛೆ ಮುದ್ದಿಸಿದ. ಅವನ ಹಸಿ ಬಿಸಿ ಸ್ಪರ್ಶದಲ್ಲೇ ಕಳೆದೋದವಳು ಕೊಂಚವೇ ಅವನ ಸಿರಿಯಲ್ಲಿ ತೇಲಾಡಿದಳು, ಈಜಾಡಿದಳು. ಇಬ್ಬರ ಮುದ್ದಾಟಕ್ಕೆ ಬ್ರೇಕ್ ಹಾಕಲೆಂದೇ ಚೇತು ಎನ್ನುತ್ತಾ ದಾತ್ರಿ ಬಂದಿದ್ದಳು. ತಡಬಡನೆ ದೂರ ಸರಿದವರ ಮುಸಿ ನಗುತ್ತಾ ಎತ್ತಲು ನೋಡಿ, ಊಟಕ್ಕೆ ಬನ್ನಿ ಇಬ್ರು ಎಂದಷ್ಟೇ ಹೇಳಿ ಮಾಯವಾಗಿದ್ದಳು. ಊಟ ಮಾಡುವಾಗ ಬೇಕೆಂದೇ ಸುಹಾಸ್ ಪಕ್ಕ ಕುಳಿತ ದಾತ್ರಿ ಅವನನ್ನು ಕೆಣಕುತ್ತಾ, ಏನು ಸುಹಾಸ್, ಊಟ ಹೇಗಿದೆ ಎಂದಿದ್ದಳು ಕಣ್ಣು ಮಿಟುಕಿಸುತ್ತಾ. ಸೂಪರ್ ಇದೆ ಅಕ್ಕ, ಏನೋ ತಿಳಿಯದವನಂತೆ ಮಾಮೂಲಾಗಿ ಉತ್ತರಿಸಿದರೆ ಚೇತನ ಕೆನ್ನೆ ಆಗಲೇ ರಂಗೇರಿತು. ತನ್ನ ಕೈ ಹಿಡಿದ ಸುಹಾಸ್ ಕೈಯನ್ನು ಮೆಲ್ಲನೆ ಹದುಮಿದಳು ಹುಡುಗಿ. ಮೊದಲ ರಾತ್ರಿಯ ಕೋಣೆಯೊಳಗೆ ಕೊಂಚ ಕಂಪಿಸುತ್ತಲೇ ಹೆಜ್ಜೆ ಇಟ್ಟ ತನ್ನವಳ ನಡು ಬಳಸಿದ್ದ ವರುಣ್. ಗಾಬರಿಯಲ್ಲೇ ಅವನ ಶರ್ಟ್ನ ಮುದ್ದೆ ಮಾಡಿದ ಅರ್ಚನಾ ಅವನ ಎದೆಯಲ್ಲಿ ಮುಖ ಹುದುಗಿಸಿ, ವರು, ಇದೆಲ್ಲ ನನಗೆ ಇನ್ನೂ ಕನಸೇನೋ ಅನಿಸ್ತಾ ಇದೆ. ನಿಜವಾಗಲೂ ನಾನು ನಿಮ್ಮ ಮದುವೆಯಾಗಿದ್ದೀನಾ? ಅಮ್ಮ, ಹೇಗೆ ಈ ಮದುವೆಗೆ ಒಪ್ಪಿದ್ರೂ ಇನ್ನೂ ಅರ್ಥ ಆಗ್ತಿಲ್ಲ. ಥ್ಯಾಂಕ್ಸ್ ವರು, ಐ ಲವ್ ಯು ಸೋ ಮಚ್ ಎಂದಿದ್ದಳು. ಅವಳನ್ನು ತನ್ನ ಮುಂದೆ ಕೂರಿಸಿಕೊಂಡು ಅವಳ ಕೈ ಹಿಡಿದವ ನಿಜ ಮುದ್ದು. ಇದಕ್ಕೆಲ್ಲ ಕಾರಣ ದಾತ್ರಿ ಅದಕ್ಕೆ. ನೀನು ಥ್ಯಾಂಕ್ಸ್ ಹೇಳೋದಿದ್ರೆ ಅವರಿಗೆ ಹೇಳು. ಹಾಗೆ ನಿನ್ನ ಮದುವೆ ಆಗೋ ಹುಡುಗ ಇದ್ದಾನಲ್ಲ ಸೂರಜ್, ಅವನು ಒಂದು ಕಾಲದಲ್ಲಿ ದಾತ್ರಿ ಅತ್ತಿಗೆ ಫ್ರೆಂಡ್ ಆಗಿದ್ದ ಎನ್ನುವಲ್ಲಿಂದ ಶುರು ಮಾಡಿ ಅವನಿಂದ ದಾತ್ರಿಯ ಜೀವನದಲ್ಲಾದ ಕಷ್ಟವನ್ನೆಲ್ಲ ಹರಿಯಿದ. ಗದ್ದಕ್ಕೆ ಕೈ ಹಿಟ್ಟು ಕೇಳಿದಳು ಅಚ್ಚು. ಇಷ್ಟೆಲ್ಲ ಮಾಡಿದ್ನ ಆ ರಾಸ್ಕಲ್ ನನ್ನ ಕೈಗೆ ಈಗ ಸಿಗಬೇಕಿತ್ತು. ಚಟ್ನಿ ಮಾಡ್ತಿದ್ದೆ ಅಲ್ಲೂ ಮಸೆದಳು. ಅಮ್ಮ ತಾಯಿ, ಅವನು ಅನ್ಕೊಂಡು ನನ್ನ ಸಾಯಿಸ್ಬಿಟ್ಯ. ಹುಡುಗಿನ ನಂಬೋದೇ ಕಷ್ಟ ಎಂದು ಭಯ ನಡೆಸಿದ. ಗುರಾಯಿಸಿದವಳು ಅವನ ತೋಳನ್ನು ಎಳೆದು ತಬ್ಬಿದಳು. ಪ್ರೇಮದ ನಶೆ ಏರಿದ ಜೋಡಿಗಳ ಹಿಡಿತ ಮಿಡಿತಗಳು ಪೈಪೋಟಿಗೆ ಬಿದ್ದಂತೆ ಹೇರುತ್ತಿದ್ದರೆ ಹಾಸಿಗೆ ಮೇಲಿನ ಹೂಗಳು ಮೈ ಮುರಿಯುತ್ತಿದ್ದವು. ಗಾಳಿ ಕೂಡ ಇಬ್ಬರ ಸರಸ ನೋಡಿ ಒಮ್ಮೆ ನಾಚಿ ಮೊಗದೊಮ್ಮೆ ಮುದುಡಿ ಮೆಲ್ಲನೆ ಬೀಸಿದರೆ ಮುಚ್ಚಿದ ಕಿಟಕಿಯ ಸಂದಿಯಿಂದಲಾದರೂ ದಮದಂಪತಿಗಳ ಶೃಂಗಾರ ನೋಡಲು ಚಂದ್ರ ಹಿಣುಕುತ್ತಿದ್ದ. ಎಲ್ಲರ ಬಾಳಲ್ಲೂ ವಸಂತನ ಆಗಮನವಾಗಿ ಸಂತಸ ತುಂಬಿ ತುಳುಕುತ್ತಿತ್ತು. ವರುಣ್ ಮದುವೆ, ಚೇತನ ಸೀಮಂತ ಮುಗಿಸಿ ವಿಶಾಲ್ ಅರುಣಿಯೊಂದಿಗೆ ಬಾಂಬೆಗೆ ಹೊರಟು ನಿಂತಿದ್ದ. ಇಷ್ಟು ದಿನ ಸಂತಸದಲ್ಲಿ ತೇಲಾಡುತ್ತಿದ್ದ ಮನೆಯಲ್ಲಿ ಬೇಸರದ ಛಾಯೆ ಆವರಿಸಿತ್ತು. ದಾತ್ರಿ ಅಳುತ್ತಲೇ ಗೆಳತಿಯ ಬೀಳ್ಕೊಡಲು ರೆಡಿಯಾದರೆ ಚೇತನ ಭಾರವಾದ ಎದೆಯೊಂದಿಗೆ ವಿದಾಯ ಹೇಳಲು ತಯಾರಾಗಿದ್ದಳು. ಎಲ್ಲರೂ ಹಾಲ್ನಲ್ಲಿ ಇರುವಾಗಲೇ ನಗುತ್ತಾ ರೂಮಿಂದ ಹೊರಬಂದ ಅರಿಣಿ ದಾತ್ರಿಯ ಬಳಿ ಬಂದಿದ್ದಳು. ಅಳುತ್ತಲೇ ಗೆಳತಿಯ ಹೆಗಲನ್ನು ತಬ್ಬಿದ ದಾತ್ರಿಯ ತಲೆ ನೆವರಿಸುತ್ತಾ,
ತನ್ನ ಎದುರು ಹಿಡಿದು ಅಳಬೇಡ ಗೊಂಬೆ, ನಾನೆಲ್ಲಿಗೆ ಹೋಗ್ತೀನಿ ನಿನ್ನ ಧನುನ ಬಿಟ್ಟು, ಬದುಕೋಕೆ ಸಾಧ್ಯ ನನಗೆ ಎಂದಾಗ ಮತ್ತಷ್ಟು ಅಳುವ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು, ಗೊಂಬೆ ನೀನು ಧನು ನನ್ನ ಜೀವನದಲ್ಲಿ ನನಗೆ ದೊರೆತ 2 ಅಮೂಲ್ಯ ರತ್ನಗಳು. ನನ್ನ ಎಲ್ಲ ಕಷ್ಟ ಸುಖದಲ್ಲೂ ಜೊತೆಯಾದ ನಿಮಗೆ ನಾವಿಬ್ಬರು ಒಂದು ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಎಂದಾಗ ತಟ್ಟನೆ ಎಲ್ಲರೂ ಅವಳ ಮುಖ ನೋಡಿದರೆ ವಿಶಾಲ್ ತೃಪ್ತಿಯೊಂದಿಗೆ ಬಂದಿದ್ದ. ಮಗು ಆಗಲೇ ಧಾತ್ರಿಯ ಸೆರಗೊಳಗೆ ಕಳೆದೋಗಿತ್ತು. ಒಂದು ಕೈಯಲ್ಲಿ ತೃಪ್ತಿಯನ್ನು ತನ್ನ ನಡುವಿಗೆ ಹೊತ್ತಿ ಹಿಡಿಯುತ್ತಾ ಹರಿಣಿಯ ಮಾತಿನ ಅರ್ಥವಾಗದೆ ನಿಂತವಳನ್ನು ಬಳಸಿ, ಇವಳೇ ನಿಂಗೆ ನಾನು ಕೊಡೋ ಗಿಫ್ಟ್, ಇನ್ಮುಂದೆ ಇವಳು ನಿನ್ನ ಮಗಳು ಎಂದಿದ್ದಳು. ಚಿನ್ನು ಏನು ಹೇಳ್ತಾ ಇದೆಯಾ? ತೃಪ್ತಿ ನನ್ನ ಮುಂದೆ ಹೇಳಲಾಗದೆ ಗಂಟಲುಬ್ಬಿ ಬಂದಿತ್ತವಳಿಗೆ. ಅವಳ ಮನಸ್ಥಿತಿ ಅರ್ಥೈಸಿಕೊಂಡ ಹರಿಣಿ ತಾನು ಮಾತಿಗಾರಂಭಿಸಿದಳು. ಯಾಕೆ ಗೊಂಬೆ, ನಿನಗೆ ಗಿಫ್ಟ್ ಇಷ್ಟ ಆಗಲಿಲ್ವಾ ಎಂದಿದ್ದಳು ಆಕ್ಷೇಪಣೆ ದನಿಯಲ್ಲಿ. ಚಿನ್ನು, ನನಗೆ ಏನು ಅರ್ಥ ಆಗ್ತಿಲ್ಲ, ಪ್ಲೀಸ್ ಹೇಳ್ತೀನಿ ಗೊಂಬೆ. ಅವತ್ತು ನಿನಗೆ ಹೊಟ್ಟೆ ನೋವು ಬಂದಾಗ ಡಾಕ್ಟರ್ ನಿನ್ನ ವಿಷಯವನ್ನು ಧನು ಬಳಿ ಹೇಳೋದನ್ನು ನಾನು ಕೇಳಿಸಿಕೊಂಡಿದ್ದೆ. ತುಂಬ ಬೇಸರವಾಗಿತ್ತು. ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ ನಿಮಗೆ ಆ ದೇವರು ಇಷ್ಟು ಕಷ್ಟ ಕೊಟ್ಟಾಗ ನೋಡಿಕೊಂಡು ಇರೋಕೆ ಆಗಲಿಲ್ಲ. ಸೊ ಅವತ್ತೇ ನಿರ್ಧಾರ ಮಾಡಿದೆ, ತೃಪ್ತಿಯನ್ನು ನಿನ್ನ ಮಡಿಲಿಗೆ ಹಾಕಿ ನಾನು ಯಾವುದಾದರೂ ಆಶ್ರಮ ಸೇರಬೇಕು ಅಂತ. ಆದರೆ ಆ ದೇವರು ನನ್ನ ಯೋಚನೆಯನ್ನೇ ತಲೆ ಕೆಳಗೆ ಮಾಡಿದ. ವಿಶಾಲ್ನ ಮತ್ತೆ ನನ್ನೆದುರು ತಂದ. ಖುಷಿಯಾಗಿತ್ತು, ಮತ್ತೆ ಭಯ ಆಯಿತು. ಅವರೇನಾದರೂ ನನ್ನ ನಿರ್ಧಾರ ಪ್ರಶ್ನೆ ಮಾಡಿದ್ರೆ ಅಂತ. ಪುಣ್ಯಕ್ಕೆ ನನ್ನ ಮನದಾಳ ಅರಿತವರಂತೆ ಮನಸಾರೆ ಒಪ್ಪಿಗೆ ಕೊಟ್ಟರು. ಇವತ್ತಿಂದ ಈ ಮಗು ನಿನ್ನದು ಗೊಂಬೆ. ಧನು ಮತ್ತೆ ನಿನ್ನ ಪ್ರೀತಿಯನ್ನು ದಾರೆ ಎರೆದು ಬೆಳೆಸ್ತೀರಾ ಅಂತ ನಂಬಿದ್ದೀನಿ. ನನ್ನಿಂದ ಇಷ್ಟೇ ಮಾಡೋಕ್ಕೋಗೋದು ಕಣೆ ಎಂದು ದೀರ್ಘವಾದ ಉಸಿರ ದಬ್ಬಿದವಳು ಬಿಗಿಯಾಗಿ ತಬ್ಬಿದಳು ಧಾತ್ರಿ. ಅಲ್ಲಿ ನಿಂತ ಎಲ್ಲರ ಮನಗಳು ಹರ್ಷದಿಂದ ಭಾರವಾದರೆ ಧನು ತನ್ನ ಸ್ನೇಹಿತೆಯ ದೊಡ್ಡ ಗುಣಕ್ಕೆ ಮನ ತುಂಬಿ ಹತ್ತಿದ್ದ. ಎಲ್ಲರಿಗೂ ಬಾ ಹೇಳಿ ಹರಿಣಿ ವಿಶಾಲ್ ಬಾಂಬೆ ತಲುಪಿದರು. ತೃಪ್ತಿ ಧಾತ್ರಿಯನ್ನೇ ಅಮ್ಮನೆಂದು ಕಾಡಿಸುತ್ತಾ ಜಾನಕಮ್ಮ ಸುಶೀಲರ ಮುದ್ದಿನ ಮೊಮ್ಮಗಳಾಗಿ ಬೆಳೆಯುತ್ತಿದ್ದಳು. ಬೇತಾಳ, ಇಲ್ಲೇನು ಮಾಡ್ತಾ ಇದೆಯಾ? ಟೆರೆಸ್ ಸೇರಿ ತಂಪು ಗಾಳಿಗೆ ಕೂದಲನ್ನು ಹಾರಾಡಲು ಬಿಟ್ಟು ಕೈಕಟ್ಟಿ ನಿಂತ ಮಡದಿಯನ್ನು ಹಿಂದಿನಿಂದ ತಬ್ಬಿಡಿಯುತ್ತಲೇ ಕೇಳಿದ ಧನುಷ್. ಅವನ ಹಿತವಾದ ಸ್ಪರ್ಶ ಅವಳಲ್ಲಿ ಚೈತ್ರದಾಗಮನವಾದರೆ ಅವನ ಚೇಷ್ಟೆಗಳು ಮತ್ತೆ ಮತ್ತೆ ಬೇಕೆನಿಸುವ ಜೇನ ಹನಿಗಳಂತೆ ನಡು ಬೆಳೆಸಿದ ಕೈಗಳನ್ನು ಇನ್ನಷ್ಟು ಬಿಗಿಯಾಗಿಸುತ್ತ ಧನು ಐ ಲವ್ ಯು ಎಂದಿದ್ದಳು. ಅವಳ ಕೊರಳ ಒನಪನ್ನ ಮುದ್ದಿಸುವ ತುಟಿಗಳ ಸಂಧಿಯಲ್ಲಿ ನಗುವ ಧನುಷ್ನ ಕೂದಲಲ್ಲಿ ಕೈ ಹಾಡಿಸಿ, ಧನು, ದಿನಗಳು ಎಷ್ಟು ಫಾಸ್ಟಾಗಿ ಹೋಗ್ತಾವೆ ಅಲ್ವಾ? ನಿನ್ನೆ ಮೊನ್ನೆಯವರೆಗೂ ನನ್ನ ಜೊತೆ ಕೋಳಿ ಜಗಳವಾಡುವ ಚೇತು ಆಗಲೇ ಒಂದು ಮಗುವಿನ ತಾಯಿ. ಮಾತು ಮಾತಿಗೂ ಕೋಪವನ್ನು ಮೂಗಿನ ತುದಿಲಿ ತೋರಿಸುತ್ತಿದ್ದ ಹರಿಣಿ ವಿಶಾಲ್ನೊಂದಿಗೆ ಬಾಂಬೆಗೆ ಹಾರಿ ತಿಂಗಳುಗಳೇ ಕಳೀತಾ ಬಂತು. ಹಾಗೆ ಗಂಡು ಬೀರಿಯಂತೆ ತನಗೆ ಹಠ ಸಾಧಿಸುವ ಹುಡುಗಿ ಹಚ್ಚು ಹೇಗೆ ವರುಣ್ಗೆ ಅವರ ತಾಯಿಗೆ ಇಷ್ಟದ ಸೊಸೆಯಾಗಿದ್ದಾಳೆ ನೋಡಿ. ಜೀವನ ಎಷ್ಟು ವಿಚಿತ್ರ ಅಲ್ವಾ? ಯಾರ ಹಣೆಯಲ್ಲಿ ಯಾರ ಹೆಸರು ಬರಿತಾನೋ ಆ ದೇವರು. ಅಂತೂ ಎಲ್ಲರ ಜೀವನನೂ ಒಂದು ಹಂತಕ್ಕೆ ಬಂತಲ್ಲ, ಅದೇ ಖುಷಿ ಎಂದು ಆಕಾಶ ನೋಡುವ ಮಡದಿಯನ್ನು ತನ್ನತ್ತ ತಿರುಗಿಸುತ್ತಾ, ಹೌದು ಪುಟ್ಟ, ಎಲ್ಲರೂ ಖುಷಿಯಾಗಿದ್ದಾರೆ. ಹಾಗೆ ಇದಕ್ಕೆಲ್ಲ ಒಂದು ಲೆಕ್ಕದಲ್ಲಿ ಕಾರಣ ನೀನು ಎಂದಿದ್ದ. ನಾನಾ? ಹೇಗೆ? ಹೌದು, ಮತ್ತೆ ನೀನು ಹರಿಣಿಯ ಫ್ರೆಂಡ್ ಆಗಿರದೆ ಹೋಗಿದ್ರೆ ನನ್ನ ಬಾಳಲ್ಲಿ ಬರ್ತಾ ಇರಲಿಲ್ಲ. ಅಚ್ಚು ನಿಂಗೆ ಸಿಗ್ತಾ ಇರಲಿಲ್ಲ. ಆಗ ಹರಿಣಿ ಬೇಸರಿಸಿದವನ ಬಾಯನ್ನು ತನ್ನ ಕೋಮಲ ಹಸ್ತದಿಂದ ಬಂಧಿಸುತ್ತಾ, ಏನೂ ಇಲ್ಲದನು, ನಾನು ನಿಮಿತ್ತ ಮಾತ್ರ. ಇದೆಲ್ಲ ವಿಧಿ ಬರಹ. ಯಾರ ಬಾಳು ಯಾರೊಂದಿಗೆ ಬಂಧಿಸಬೇಕು ಅನ್ನೋದು ಅವನಿಗೆ ಮಾತ್ರ ಗೊತ್ತಿರುವ ವಿದ್ಯೆ. ಈ ಬಾಳ ಬಂಧನ ಜನ್ಮ ಜನ್ಮದಲ್ಲೂ ಹೀಗೆ ಇರಲಿ ಎಂದಿದ್ದಳು. ಹಣೆ ಚುಂಬಿಸಿದವ ಅವಳನ್ನು ತಬ್ಬಿಡಿದ ರೂಮ್ ಒಳಗೆ ಬಂದಿದ್ದ. ತೃಪ್ತಿ ನೆಮ್ಮದಿಯಾಗಿ ಮಲಗಿದ್ದಳು. ಅವಳ ಅಕ್ಕಪಕ್ಕದಲ್ಲಿ ಇಬ್ಬರು ಅಡಗಿದ್ದರು. 2 ವರ್ಷಗಳ ಮೇಲೆ ಧನುಷ್ ಮನೆಯಲ್ಲಿ ಮತ್ತೆ ಎಲ್ಲರೂ ಒಂದಾಗಿದ್ದರು. ನಗು ಕೇಕ್ಗಳ ನಡುವೆ ಅರ್ಚನಾಳ ಸೀಮಂತ ವಿಜೃಂಭಣೆಯಿಂದ ನಡೆದಿತ್ತು. ಧಾತ್ರಿ ಹಠ ಹಿಡಿದು ಅರ್ಚನಾಳ ಸೀಮಂತವನ್ನು ತನ್ನ ಮನೆಯಲ್ಲೇ ಮಾಡಿದ್ದಳು. ಅದಕ್ಕೆ ನೋಡಿ ಇಲ್ಲಿ, ಇವನಿಗೆ ನೀವೇ ಊಟ ಮಾಡಿಸ್ಬೇಕಂತೆ, ಏನಾದರೂ ಮಾಡಿ ಎಂದು ಚೇತನ ಮಗ ಧವನ್ನ ಎಳೆದುಕೊಂಡು ಬಂದು ಧಾತ್ರಿಯ ಬಳಿ ಬಿಟ್ಟಿದ್ದಳು. ನಗುತ್ತಲೇ ಧಾತ್ರಿ, ಹೌದಾ ಬಂಗಾರ, ಬಾ ಎಂದು ತನ್ನ ಕೈಯಾರೆ ಊಟ ಮಾಡಿಸುತ್ತಿದ್ದರೆ ಹರಿಣಿ, ಗೊಂಬೆ ನೋಡಿ, ಇವಳು ನಿನ್ನ ಜೊತೆನೇ ಮಲಗ್ತೀನಿ ಅಂತಿದ್ದಾಳೆ, ಪ್ಲೀಸ್ ಕಣೆ, ತೃಪ್ತಿನ ಬೇಕಿದ್ರೆ ಇವತ್ತು ನಮ್ಮ ಜೊತೆ ಮಲಗಿಸಿಕೊಳ್ತೀನಿ ಎಂದಾಗ ಹಸನ್ಮುಖಿ ಧಾತ್ರಿ, ಏನೂ ಬೇಡ ತೇಜು ಪುಟ್ಟ, ಅಣ್ಣಂಗೆ ಊಟ ಮಾಡಿಸಿ ನಿನ್ನ ಮಲಗಿಸ್ತೀನಿ ಸರಿನಾ ಎಂದು ಮುದ್ದುಗರೆದಿದ್ದಳು. ಸಾರಿದನು, ನೀನಿನ್ನು ನಿದ್ದೆ ಮಾಡಿಲ್ವಾ? ಮಕ್ಕಳನ್ನು ಮಲಗಿಸುವಾಗ ಮುಂದೇನು ಹೇಳುವವಳನ್ನು ತಬ್ಬಿದ ಧನುಷ್. ನಾನೀಗ ಏನು ಕೇಳಿದೆ ಪುಟ್ಟ? ನನಗೆ ಗೊತ್ತು, ನಿಂಗೂ ಮಕ್ಕಳು ಅಂದರೆ ಇಷ್ಟ, ಹಾಗೆ ಮಕ್ಕಳಿಗೂ ಕೂಡ ಎಂದವನನ್ನು ಬಿಗಿಯಾಗಿ ತಬ್ಬುತ್ತಾ, ನಿಂಗೆ ಬೇಜಾರಿಲ್ಲ ತಾನೆ ಧನು ಎಂದಿದ್ದಳು. ಛೀ, ನನಗೆ ಯಾಕೆ ಬೇಜಾರು? ಈ ನನ್ನ ಮುದ್ದಿನ ಹರಗಿಣಿ ಖುಷಿಯಾಗಿದ್ದರೆ ನನಗಷ್ಟೇ ಸಾಕು. ನಿನ್ನ ಒಂದು ನಗುವಿಗಾಗಿ ಪ್ರತಿ ಜನ್ಮನೂ ಕಾಯ್ತೀನಿ ಕಣೆ. ಮೊದಲೇ ಹೇಳಿದಂತೆ ಪ್ರತಿ ಜನ್ಮನೂ ನನಗೆ ಸಿಕ್ಕು ಬಿಡು ಬಂಗಾರ ಎಂದವ ಅವಳನ್ನು ಬಿಗಿದಪ್ಪಿ ಮಲಗಿದ್ದ. ಧನು, ಇಲ್ಲೇನು ಮಾಡ್ತಾ ಇದೆಯಾ? ಅದು ಒಬ್ಬನೇ? ಹರಿಣಿ ಟೆರೆಸ್ ಮೇಲೆ ಒಂಟಿಯಾಗಿ ನಿಂತವನ ಬಳಿ ಬಂದಿದ್ದಳು. ಜೊತೆಗೆ ವಿಶಾಲ್ ಕೂಡ ಬಂದಿದ್ದ. 1-2 ದಿನದಲ್ಲಿ ಬಾಂಬೆಗೆ ಮತ್ತೆ ವಾಪಸ್ ಹೋಗುವವರಿದ್ದರು ಹರಿಣಿ ವಿಶಾಲ್. ಪಾಪ ಧಾತ್ರಿ ನಿಮ್ಮಗಳ ಮಕ್ಕಳನ್ನು ನೋಡಿಕೊಳ್ಳುವುದರಲ್ಲಿ ಬ್ಯುಸಿಯಾಗಿದ್ದಾರೆ.
ಧನು ಇನ್ನೇನು ಮಾಡ್ತಾರೆ, ಒಂಟಿಯಾಗಿದ್ದಾರೆ ಅಲ್ವಾ ಬ್ರೋ ಎಂದು ಕಾಲೆಳೆದರೆ ಧನುಷ್ ಗಂಭೀರವಾಗಿ ಆಗೇನೂ ಇಲ್ಲ ವಿಶಾಲ್, ಅವಳು ಖುಷಿಯಾಗಿದ್ದರೆ ನನಗೆ ಅಷ್ಟೇ ಸಾಕು. ಹರಿ, ನಿನ್ನ ಸಹಾಯನ ನಾನು ಹೇಗೆ ತೀರಿಸಲಿ? ಮಗು ವಿಚಾರನ ದಾತ್ರಿ ಹೇಗೆ ತಗೋತಾಳೋ ಅಂತ ತುಂಬ ಹೆದರಿದ್ದೆ. ಆದರೆ ನೀನು ತೃಪ್ತಿನ ಮುಂದೆ ಹೇಳಲಾಗದೆ ಕಣ್ಮುಚ್ಚಿದ. ಧನು, ಹಾಗೆಲ್ಲ ಹೇಳಬೇಡ. ನೀನು ದಾತ್ರಿ ಚೆನ್ನಾಗಿರೋದಾದರೆ ನಾನು ಏನು ಮಾಡೋಕ್ಕೂ ರೆಡಿ. ಈಗ ಕೆಳಗೆ ಬಾ, ಊಟ ಮಾಡಿವಿಯಂತೆ. ನಾಳೆ ನಿನ್ನ ಮಗಳ ಬರ್ತ್ಡೇ ಇದೆ ಅಲ್ವಾ, ಬೇಗ ಹೇಳಬೇಕು ಎಂದು ಒತ್ತಾಯವಾಗಿ ಕೆಳಕರೆ ತಂದಿದ್ದಳು. ಮರುದಿನ 4 ಜೋಡಿಗಳ ಮಧ್ಯೆ ನಿಂತ ತೃಪ್ತಿ ಬರ್ತ್ಡೇ ಕೇಕ್ ಕಟ್ ಮಾಡಿದ್ದಳು. ಒಂದೇ ಬಣ್ಣದ ಬಟ್ಟೆಯಲ್ಲಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತೆ ರೆಡಿಯಾಗಿ ಫ್ಯಾಮಿಲಿ ಫೋಟೋಗೆ ಫೋಸ್ ಕೊಟ್ಟಿದ್ದರು. ಹಿರಿಯ ಜೀವಗಳು ಮೊಮ್ಮಕ್ಕಳ ಬಳಿ ಮುದ್ದುಗೆರೆಯುತ್ತಾ ಮಾತಿಗಿಳಿದರೆ ಜೋಡಿ ಹಕ್ಕಿಗಳ ಕಲರವ ಮನಗಳ ಬೆಳಗಿತ್ತು. ಎಲ್ಲರ ಜೀವನದಲ್ಲೂ ಸಾಮಾನ್ಯವಾಗಿ ಸ್ನೇಹ ಪ್ರೇಮ ಎಂಬ 2 ಮಜಲುಗಳು ಇರುತ್ತವೆ. ಕೆಲವರು ಇವೆರಡರನ್ನು ಮಿಕ್ಸ್ ಮಾಡಿ ಗೋಜಲಾಗಿಸಿದರೆ ಇನ್ನು ಕೆಲವರು ಎರಡಕ್ಕೂ ಸಮಾನವಾದ ಪ್ರಾಮುಖ್ಯತೆ ನೀಡುತ್ತಾರೆ. ಅನುಮಾನದ ಹುಳ ಒಕ್ಕುತ್ತಲೇ ಏನನ್ನು ಬೇಕಾದರೂ ಮಾಡುತ್ತೆ ಅನ್ನೋದಕ್ಕೆ ದಾತ್ರಿಯೇ ಸಾಕ್ಷಿ. ಅವಳ ಜೀವನವೇನು ಸುಖಮಯವಾಯಿತು, ಆದರೆ ಎಲ್ಲರ ಜೀವನವೂ ಆಗಿರಲ್ಲ. ಗಂಡ ಹೆಂಡತಿ ನಡುವಿನ ಎಷ್ಟು ಚಿಕ್ಕ ಪುಟ್ಟ ಸಮಸ್ಯೆಗಳು ಅವಷ್ಟಕ್ಕೆ ಅವೇ ಸರಿ ಹೋಗುತ್ತವೆ. 3ನೇ ವ್ಯಕ್ತಿಯ ಅಗತ್ಯ ಇರಲ್ಲ. ಧನು ದಾತ್ರಿ ದ್ವೇಷದಲ್ಲಿ ಮದುವೆ ಆದರೂ ಪ್ರೀತಿಯಲ್ಲಿ ಒಂದಾಗಿದ್ದೆ ಇದಕ್ಕೊಂದು ಉದಾಹರಣೆ. ಹಾಗೆ ಗಂಡು ಹೆಣ್ಣು ಒಟ್ಟಿಗೆ ಇದ್ದಾರೆ ಅಂದರೆ ಬರೀ ಪ್ರೀತಿ ಪ್ರೇಮ ಇನ್ನೇನೋ ಇರುವ ಬದಲು ನಿಷ್ಕಲ್ಮಶ ಸ್ನೇಹನೂ ಇರುತ್ತೆ. ಕೊನೆಯದಾಗಿ ಹೇಳೋದಿಷ್ಟೇ, ಹೆಣ್ಣಿಗೆ ಗೌರವ ಕೊಡಿ. ಮುಕ್ತಾಯ. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಮುಂದಿನ ಕತೆಗಾಗಿ ಕಾಯುತ್ತಾ ಇರಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.